ತೆಗೆದು ಉತ್ತರೀಯಂ ಅವನೇನು ಮಾಡ್ದ, ಕುದುರೆಯನ್ನು ನೋಡ್ದ, ಕುದುರೆ ಮೇಲೆ ಮೇಲೆ ಮುದುಕಿನೋ ಸಿರಲ್ವ ಕಲರ್ ಚುಲ್ಲ ಆಗಿರತಕ್ಕಂಥದ್ದು, ಅದನ್ನ ಮೇಲೆ ಉತ್ತರೀಯ ಮೇಲೆ ಹೋದಕ್ಕೆ ಅದನ್ನು ತೆಗೆದು ಮುರಿದ ಅಂತಂದ್ರೆ ಗುರಿ ಮಾಡಿ ಹೊಸತಕ್ಕಂಥದ್ದು. ನಾವು ಹಗ್ಗವನ್ನು ಹೊಸಿದ್ವಿಲ್ವಾ, ಆ ರೀತಿ ಹೊಸತಕ್ಕಂಥದ್ದು. ಹೊಸದು ಕುದುರೆಗಳನ್ನು ಹಿಡಿದು, ಕುದುರೆಗಳ ಅಂದರೆ ಕುತ್ತಿಗೆ, ಬರ್ಕಳಿಗಳ ಅಂದರೆ ಕುತ್ತಿಗೆ. ಆ ಕುತ್ತಿಗೆಗೆ ಏನು ಮಾಡ್ತಾ ಬಿಗ್ದ ಗಟ್ಟಿಯಾಗಿ ಕಟ್ಬಿಟ್ಟು ಏನು ಮಾಡ್ತಾ ಇದ್ದಾರೆ, ಕದಳಿ ಧ್ರುವಕ್ಕೆ ಕಟ್ಟಲಿಕ್ಕೆ. ಕದಳಿ ಅಂತಂದರೆ ಬಾಳೆ ಗಿಡ, ಧ್ರುವ ಅಂದರೆ ಗಿಡ. ಬಾಳೆ ಗಿಡಕ್ಕೆ ಏನು ಮಾಡ್ದ, ಕಟ್ಟದ. ಏನನ್ನ, ಕುದುರೆಯನ್ನ ಬಾಳೆ ಗಿಡಕ್ಕೆ ಕಟ್ಟದ. ಕಟ್ಟಾಕ ತಕ್ಷಣ ಮುನಿ ಸುತ್ತ ಮುನಿಗೆ ನಡೆದಿ. ಆ ಮುನಿಪುತ್ರರು ಆ ಆಶ್ರಮದಲ್ಲೆಲ್ಲ ಇದ್ದಿದ್ದು, ಆಶ್ರಮದಲ್ಲಿ ಮುನಿಗಳಿದ್ರಲ್ಲ ಅವರೆಲ್ಲರೂ ಮಿಗೆ ಅಂದರೆ ಅಧಿಕವಾಗಿ ಬರ್ತಾರೆ, ಅಧಿಕವಾಗಿ ನಡೆದುದು. ಏನೋ ಭಯಶ್ವರತವರಿಗೆ ಹೇಳ್ತಾರೆ, ಬೇಡ ಬೇಡ ಅರಸುಗಳ ವಾಜ್ಯವನ್ನು ಇದು ರಾಜಕೂಟಗಳಪ್ಪ, ನೀವು ಕಟ್ಟಾಕ್ಬೇಡ, ಮತ್ತು ಬಿಟ್ಟಾಕು, ಇಲ್ಲ ಅಂತ ಅವ್ರು ನಮ್ಮನ್ನ ಏನು ಮಾಡ್ತಾರೆ, ಬಡಿವಾರೆ ಅಮ್ಮನು, ಅವ್ರು ನಮ್ಮನ್ನ ಬಂದು ಬಿಡ್ದಾಕ್ಬಿಡ್ತಾರೆ, ಸಾಯಿಸಾಕ್ಬಿಡ್ತಾರೆ. ಏನು ಮಾಡೋದು, ನೀವು ದಯವಿಟ್ಟು ಕುದುರೆನ ಕಟ್ಟಾಕ್ಬೇಡ ಬಿಟ್ಟು ಏನದು ಎಂದಾಗ ನಗುತ್ತಾ ಇದೆ ಹೇಳ್ತಾನೆ. ಪಾರ್ವರ ಮಕ್ಕಳಂದಿದ್ದಾರೆ. ಪಾರ್ವರು ಅಂದರೆ ಬ್ರಾಹ್ಮಣರ ಮಕ್ಕಳು ಎದುರುಕೊಂಡ್ರೆ ಜಾನಕಿಯ ಮಗ, ನಾನು ಜಾನಕಿಯ ಮಗ, ಜನಕರಾಜನ ಮಗಳಾಗಿರುವಂತಹ ಜಾನಕಿಯ ಮಗ ನಾನು, ಇದಕ್ಕೆ ಎದುರು ಇದಕ್ಕೆಲ್ಲ ಎದುರ್ಕತ್ತಿನ ಹೋಗಿ, ನೀವು ಹೋಗಿ ನಾನು ಇದಕ್ಕೆಲ್ಲ ಎದುರಲ್ಲ, ನೀವೆಲ್ಲ ಹೋಗಿ ಎಂದು ಲವನು ಅಡಗುತನ ಅಂದರೆ ಶೌರ್ಯದಿಂದ, ಶೌರ್ಯ ಕಡೆ, ಅಡಗುತನದಿಂದ ಅಂದರೆ ಶೌರ್ಯದಿಂದ ಬಿಲ್ದಿರುವ ನೇರಿಸಿ. ಆ ಬಿಲ್ಲು ಅಂತಂದರೆ ಹಗ್ಗ, ಬಿಲ್ದಿರುವನ್ನ ಅಂತಂದರೆ ಧನಸ್ಸಿಗೆ ಕಟ್ಟುವಂಥ ಹಗ್ಗ ಇರುತ್ತಲ್ವ, ಕೈಗಳಲ್ಲಿ ಬಣ್ಣವನ್ನು ಉಳಿಬಿಡ್ತಾರಲ್ಲ, ಅದೊಂದು ದಾರ ಇರುತ್ತಲ್ಲ, ಆ ಹಗ್ಗವನ್ನು ತೀಡಿ ಜೇಗೈದು ಅಂತಂದರೆ ಅದನ್ನು ಕಟ್ಟಿಬಿಟ್ಟು ಏನೋ ದಾರವನ್ನು ಅಕರಣ ಅಂತ ಕಿವಿಯ ಹೊರಗೆ ಎಳೆದು ಬಿಡ್ತಕ್ಕಂಥದ್ದು. ಆಗ ಬಿಟ್ಟಾಗ ಏನಾಗುತ್ತೆ, ಶಬ್ದ ಬರುತ್ತೆ. ಆ ಶಬ್ದ ಸರಿಯಾಗಿತ್ತು ಅಂದರೆ ಏನೋ ಚೆನ್ನಾಗಿ ಬಂತು ಅಂತಂದರೆ ಕರೆಕ್ಟಾಗಿ ಕಟ್ಟಿದ್ದೀವಿ, ಟೈಟ್ ಮಾಡಬೇಕು, ಲೂಸ್ ಮಾಡಬೇಕು ಅನ್ನೋದು ಗೊತ್ತಾಗುವಂಥದ್ದು. ಅದೇ ಆ ಜೇಗೈದು ನಿಂತಿರ್ತದಂದರೆ ಇದಕ್ಕೆ ಸಿದ್ಧನಾಗಿ ಬಿಲ್ಲಿಗೆ ರೆಡಿಯನ್ನು ಮಾಡಿಕೊಂಡು ಹಗ್ಗವನ್ನು ಕಟ್ಟಿ, ಅದರ ದಾರವನ್ನು ಕಟ್ತಾರಲ್ಲ ಬಿಲ್ಲಿಗೆ, ಎಲ್ಲವನ್ನು ಕಟ್ಟಿ ರೆಡಿಯಾಗಿ ಯಾರು ನಿಂತಿದ್ದ, ಲವನು ನಿಂತಿದ್ದ. ಎಷ್ಟೋ ಪರಾಕ್ರಮಗಳು ಚಿಕ್ಕ ಹುಡುಗಾಗಿದ್ರು ಕೂಡ ಅಂತಹ ಮಹಾನ್ ರಾಜರನ್ನೇ ಏನು ಮಾಡ್ತಿದ್ದನು, ಸೋಲಿಸ್ತೀನಿ ಅನ್ನುವಂತಹ ಸಾಮರ್ಥ್ಯ ಇದೆಯಲ್ಲ, ಅದು ವ್ಯಕ್ತಿಗೆ ಬೇಕಾಗಿರ್ತಕ್ಕಂಥ. ಮಕ್ಕಳು ಅಂತ ಏನಲ್ಲ, ಅವರಲ್ಲಿ ಸಾಮರ್ಥ್ಯ ಇದೆ, ಆ ಸಾಮರ್ಥ್ಯಕ್ಕೆ ತಕ್ಕಂತೆ ಪ್ರತಿಭೆಯೂ ಸಹ ಇದೆ, ಅದನ್ನು ಏನು ಮಾಡ್ತಕ್ಕಂಥದ್ದು, ತೋರ್ಪಡಿಸ್ತಕ್ಕಂಥದ್ದು. ಅದೇ ಇರ್ತಕ್ಕಂಥದ್ದು ವೀರಲವ ಅಂತಕ್ಕಂಥದ್ದು. ಇದರಲ್ಲಿ ಏನೇ ಡೌಟ್ ಅಂತಂದ್ರು ಕೇಳಿಸ್ಕೊಳ್ಬೇಕು.